ಎಲ್ಲರಿಗೂ ನಮಸ್ಕಾರ. ಈ ದಿನ ನಾಲಿಗೆ ಕೆಲಸಗಳು ಫಂಕ್ಷನ್ಸ್ ಆಫ್ ಟಂಗ್ ಅನ್ನೋದನ್ನ ಸರಳ ವಿಜ್ಞಾನದ ಒಂದು ಸೀರೀಸ್ ಅಲ್ಲಿ ನೋಡೋಣ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. ಆದರೂ ಸಹಿತ ಕೆಲವು ಸಾರಿ ನಾವು ನಾಲಿಗೆ ಕೆಲಸಗಳು ಏನು ಅನ್ನೋದನ್ನ ಜ್ಞಾಪಕ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಾವು ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋ, ಸುಮ್ಮನೆ ನಾಲಿಗೆ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ, ಅಥವಾ ಪರೀಕ್ಷೆಗೆ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ನೋಡ್ಕೊಳ್ತೀವಿ. ಸಾಮಾನ್ಯವಾಗಿ ನಾವು ಏನು ಅನ್ನೋದನ್ನ ನೋಡಲ್ಲ. ಆದ್ರಿಂದ ನಾನು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಚಿತ್ರೀಕರಣವನ್ನು ಮಾಡಿದ್ದೀನಿ, ಬನ್ನಿ ನೋಡೋಣ. ನಾಲಿಗೆ ಕೇವಲ ರುಚಿ ತಿಳಿಯುವ ಅಂಗವಲ್ಲ, ಅದು ಮಾತು, ಆಹಾರ ನುಂಗುವುದು, ಆಹಾರವನ್ನು ಬಾಯಿಯಲ್ಲಿ ಚಲಿಸುವುದು, ಕೆಳಕ್ಕೆ ಮೇಲಕ್ಕೆ ಆ ಕಡೆ ಬಲಗಡೆ ಎಡಗಡೆ ಚಲಿಸುವುದು ಮತ್ತು ಬಾಯಿಯ ಆರೋಗ್ಯ ಕಾಪಾಡ್ತಕ್ಕಂಥ ಬಹು ಮುಖ್ಯವಾದ ಅಂಗವಾಗಿದೆ. ಚಳಿ ಜ್ವರ ಬಂದಾಗ ನಾಲಿಗೆ ಮೇಲೆ ಕೋಟಿಂಗ್ ಬರುತ್ತೆ. ಆ ಕೋಟಿಂಗ್ ಆದಾಗ ಅದನ್ನ ನಾವು ಕೆಲವು ಸಾರಿ ಕೈಯಲ್ಲಿ ಉಜ್ಜಿ ತೆಗಿತೀವಿ, ಮತ್ತೆ ಕೆಲವು ಸಾರಿ ತಾನೇ ಅದನ್ನ ಕಾಪಾಡಿಕೊಳ್ಳುತ್ತೆ. ಆದ್ರಿಂದ ನಾಲಿಗೆ ಬಹು ಮುಖ್ಯವಾದ ಅಂಗ. Tongue as an organ of taste, sweet, salty, sour, bitter, and umami taste. Umami taste means taste which is neither salty nor sour nor bitter nor hot, anything. It's called bland. Sometimes we call it cheese. ಇದೆಯಲ್ಲ, ಆ ಚೀಸಿನ ಒಂದು ಟೇಸ್ಟ್ಗೆ ಉಮಾಮಿ ಟೇಸ್ಟ್ ಅಂತ ಕರೀತಾರೆ. Taste buds and taste receptors help in receiving and sending the message to brain. Tongue helps in chewing, moves food inside the mouth, left, right, up, down like that, mixes food with saliva, helps in digesting the food. Tongue helps in swallowing and pushing food towards the throat. ನಾಲಿಗೆ ಮೇಲೆ ಯಾವುದನ್ನಾರು ಇಟ್ಕೊಂಡ್ರೆ ನಾವು ಅದು ಅಲ್ಲಿ ಬಹಳ ಹೊತ್ತಿರೋದಿಲ್ಲ, ಹೇಗಾರು ಮಾಡಿ ಅದನ್ನ ಒಳಗೆ ಪುಷ್ ಮಾಡುತ್ತೆ. ಅದು ಪುಷ್ ಮಾಡೋದೆಲ್ಲ ನಾವು ಸುಮ್ಮನೆ ಮಾಡ್ತೀವಿ ಆಟೋಮ್ಯಾಟಿಕ್ ಆಗಿ, ಬಟ್ ಎಷ್ಟೊಂದು ಫಿಕ್ಸೆಡ್ ಟೈಮ್ನಲ್ಲಿ ಅದು ಥ್ರೋಟಿನ ಒಳಗೆ ಕಳಿಸ್ಕೊಡುತ್ತಲ್ವಾ ನಾಲಿಗೆ. Tongue helps in speech, pronunciation of sounds and words. ಅನೇಕ ಸಾರಿ ನಾವು ಹೇಳ್ತೀವಿ ಅವನಿಗೆ ನಾಲಿಗೆ ತಿರುಗಲ್ಲ ಮಾತಾಡ್ಬೇಕಾದ್ರೆ ಅಂತ. What does it mean? That means as we age, maybe my age, I am 89 now, ಈಗ ನಾನ್ ಮಾತಾಡ್ಬೇಕಾದ್ರೆ ನಾಲಿಗೆ ತೊದಲತ್ತೆ, ಅಥವಾ ಬಾಯಿಯೊಳಗಡೆ ಹಲ್ಲುಗಳು ಕಟ್ಸ್ಕೊಂಡಿದ್ರೆ ಸ್ಪೀಚ್ ಸರಿಗ್ ಬರೋದಿಲ್ಲ. ಹಲ್ಲು ಇಲ್ಲದೆ ಇದ್ದವ್ರಿಗೆ ಸ್ಪೀಚ್ ಮಾತಾಡೋ ಸರಿ ಕೇಳಿಸಲ್ಲ. ಆದ್ರಿಂದ ನಾಲಿಗೆ ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಹೆಲ್ಪ್ ಮಾಡುತ್ತೆ. Tongue helps in cleaning the mouth, removes food particles from teeth and cheeks. ಅನೇಕ ಸಾರಿ ನಾವು ನೋಡಿದೀವಿ, ತಿಂದ್ಬಿಡ್ತೀವಿ, ತಿಂದಾಗಿ 2-3 ನಿಮಿಷ ಆದ್ಮೇಲೆ ನಾಲಿಗೆ ಎಡ ಬಲ ಮೇಲೆ ಕೆಳೆ ಎಲ್ಲ ಕಡೆಗೂ ಹೋಗ್ತಾ ಇರುತ್ತೆ. ಕಾರಣ ಏನಂದ್ರೆ ಉಸಿರಿನಲ್ಲಿರ್ತಕ್ಕಂಥ ಅಥವಾ ಹಲ್ಲುಗಳು ಸಂದಿರತಕ್ಕಂಥ ಆಹಾರದ ಕಣಗಳನ್ನ ಮತ್ತೆ ನಾಲಿಗೆ ಮೇಲೆ ತಗೊಂಡು ಸಲೈವಕ್ಕೆ ಸೇರಿಸಿ ಅದು ಜೀರ್ಣವಾಗೋದಕ್ಕೆ ಸಹಾಯ ಮಾಡುತ್ತೆ. Tongue helps in sensing temperature, texture, hot, cold, soft, rough, hard, smooth, etc. of the food quality. ಅನೇಕ ಸಾರಿ ನಾವು ಬಿಸ್ಕತ್ ತಿಂತೀವಿ, ಏನು ತುಂಬಾ ಹಾರ್ಡ್ ಆಗಿದೆ ಕಡಿಯೋಕ್ಕಾಗಲ್ಲ ಅಂತೀವಿ. ಕಡಲೆಕಾಯಿ ಬೀಜ ಬಾಯಲ್ಲಿ ಹಾಕೊಂಡಾಗ ಅದನ್ನ ಕಡಿದು ಹಲ್ಲಿಗೆ ನಾಲಿಗೆಯಲ್ಲಿ ಚೆನ್ನಾಗಿ ಸಣ್ಣಕ್ಕೆ ಮಾಡಿ ತಿಂತೀವಿ. ಬಾದಾಮಿ ತಗೊಂಡ್ರೆ ಹಂಗೆ ನುಂಗಕ್ಕಾಗಲ್ಲ.
ನಾಲಿಗೆ ಅದನ್ನ ನುಂಗಕ್ ಬಿಡೋದೂ ಇಲ್ಲ. ಆದ್ದರಿಂದ ನಾಲಿಗೆಯ ಕೆಲಸ ಬಹಳ ಮುಖ್ಯವಾದದ್ದು. ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಒಂದು ಸಮಾಜದಲ್ಲಿ ಕೆಲವು ಸಾರಿ ಜನಗಳು ಹೇಳ್ತಾರೆ, ಏನಂತ, ಅವನಿಗೆ ನಾಲಿಗೆ ಕಂಟ್ರೋಲೇ ಇಲ್ಲಪ್ಪ ಅಂತಾರೆ. ಹಿ ಹ್ಯಾಸ್ ನೋ ಕಂಟ್ರೋಲ್ ಓವರ್ ದಿ ಟಂಗ್ ಅಂತಾರೆ. ಯಾಕೆ? ನಾಲಿಗೆ ಬಿಗಿ ಹಿಡಿದು ಮಾತಾಡು ಅಂತಾರೆ ಕೆಲವು ಸಾರಿ. ನಾಲಿಗೆ ನಿನ್ನ ಕೊಟ್ಟಿ ಕೊಲ್ಲಬೇಕು ಅಂತ ಪುರಂದಾಸ ಒಂದು ಪದದಲ್ಲಿ ಹೇಳಿದ್ದಾರೆ. ವೈ ಆಲ್ ಅಟ್ರಿಬ್ಯೂಟ್ಸ್ ಟು ಟಂಗ್? ಯೋಚನೆ ಮಾಡೋಣ. ಯಾತಕ್ಕೆ ಇಷ್ಟೆಲ್ಲ ನಾಲಿಗೆ ಹೊಗಳ್ತಾರೆ, ನಾಲಿಗೆ ಇಂಪಾರ್ಟೆನ್ಸ್ ಯಾಕೆ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲರಿಗೂ ಗೊತ್ತಿರುವ ಅಥವಾ ಯಾರು ಯೋಚನೆ ಮಾಡಿರ್ತಕ್ಕಂಥ ಈ ನಾಲಿಗೆ ಕಾನ್ಸೆಪ್ಟ್ ಅನ್ನ ನಾನು ಮಾಡಿ ಅದಕ್ಕೆ ಬೇಕಾದ ವರ್ಡ್ಸ್ ನ ಡಿಸೈನ್ ಮಾಡಿ ವಾಯ್ಸ್ ನ ಕೊಟ್ಟಿದ್ದೀನಿ. ನಾನು CG ನಾಗರಾಜ. ಅಕಾಡೆಮಿಕ್ ಅಸಿಸ್ಟೆನ್ಸ್ ನ ChatGPT ತಗೊಂಡಿದ್ದೀನಿ. ಯೂಟ್ಯೂಬ್ ಇದನ್ನ ಪಬ್ಲಿಷ್ ಮಾಡ್ತಾರೆ, ಅವರಿಗೆ ನನ್ನ ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.